ಹಾರ್ಟ್ ಅಟ್ಯಾಕ್ ಬಗ್ಗೆ ನಮಗೆಲ್ಲ ಮಾಹಿತಿ ಇದೆ. ಹಾರ್ಟ್ ಅಟ್ಯಾಕ್ ಅಂದರೆ ಹಾರ್ಟಿಗೆ ರಕ್ತವನ್ನು ಸಪ್ಲೈ ಮಾಡುವಂಥ ಏನು ಕೊರೊನರಿ ಆರ್ಟರೀಸ್ ಬ್ಲಾಕ್ ಆದಾಗ ಮುಂಚೆ ಎಲ್ಲ ಏನಾಗ್ತಿತ್ತು ಅಂದರೆ ಅದಕ್ಕೆ ಆಪ್ರೇಷನ್ ಮಾಡಿ ಸರಿ ಮಾಡಬೇಕಾಗ್ತಿತ್ತು. ಇವಾಗ ಏನಂದರೆ ನಮಗೆಲ್ಲ ಗೊತ್ತಿದೆ, ಸ್ಟೆಂಟಿಂಗ್ ತುಂಬ ಕಾಮನ್ ಆಗಿದೆ. ಸ್ಟೆಂಟಿಂಗ್ ಅಂದರೆ ರಕ್ತನಾಳದೊಳಗೆ ಒಂದು ಟ್ಯೂಬನ್ನು ಹಾಕಿ ಹಾರ್ಟಿಗೆ ಹೋಗ್ಬಿಟ್ಟು ಆ ಬ್ಲಾಕನ್ನು ತೆಗೆಯುವಂಥ ಒಂದು ಪ್ರಕ್ರಿಯೆ, ಆ ಸ್ಟೆಂಟಿಂಗ್ ಅಂತ ಮಾಡ್ತೀವಿ. ಅದು ಹಾರ್ಟಿಗೆ ಮಾಡೋದು ತಮ್ಮ ಎಲ್ಲರಿಗೂ ಚಿರಪರಿಚಿತ, ಈಗ ತುಂಬ ಕಾಮನ್ ಕೂಡ. ಪ್ರಪಂಚದಲ್ಲಿ ಈ ಇನ್ಫೆಕ್ಷಿಯಸ್ ಡಿಸೀಸ್ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗ, H1N1, ಮಲೇರಿಯಾ, TB ಇವೆಲ್ಲ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗ. ಅದನ್ನು ಹೊರತುಪಡಿಸಿದರೆ ಇವಾಗ ಜೀವವನ್ನು ಕಳ್ಕೊಳ್ಳೋದು ಮೊದಲೇ ಅಂದರೆ ಅದು ಹಾರ್ಟಿನ ತೊಂದರೆಯಿಂದ. ಅದೇ ರೀತಿಯಲ್ಲಿ ನಂತರದಲ್ಲಿ ಜೀವವನ್ನು ಕಳ್ಕೊಳ್ಳೋದು ವಯಸ್ಸಾದಲ್ಲಿ ಅಂದರೆ ಅದು ಮೆದುಳಿನ ನಿಷ್ಕ್ರಿಯತೆಯಿಂದ. ಅದು 2ನೇ ಸ್ಥಾನದಲ್ಲಿದೆ. ಅಂದರೆ ಇದೇನು ಸ್ಟ್ರೋಕ್ ಅಂತ ಕರಿತೀವಿ, ಸ್ಟ್ರೋಕ್ ಅಂತಂದರೆ ಪಾರ್ಶ್ವವಾಯು ಅಂತ ಹೇಳ್ತೀವಿ. ಒಂದು ಕಡೆ ವೀಕ್ನೆಸ್ ಬರೋದು, ಅದು 2 ಕಾರಣದಿಂದ ಆಗ್ತದೆ ಮುಖ್ಯವಾಗಿ. ಒಂದು ರಕ್ತಸ್ರಾವದಿಂದ, ಮೆದುಳಲ್ಲಿ ರಕ್ತ ಚಿಮ್ಮೋದ್ರಿಂದ ಆಗ್ತದೆ. ಅದೇ ರೀತಿ ರಕ್ತನಾಳ ಬ್ಲಾಕ್ ಆದರೂ ಆಗ್ತದೆ. ಹೇಗೆ ಹಾರ್ಟ್ ಅಟ್ಯಾಕ್ ಆದಾಗ ರಕ್ತನಾಳ ಬ್ಲಾಕ್ ಆಗುತ್ತಲ್ಲ, ಆದರೂ ಆದಾಗ ಇದರಿಂದ ನರಕ್ಕೆ, ಮೆದುಳಿಗೆ ತೊಂದರೆ ಆಗೋ ಸಾಧ್ಯತೆ ಜಾಸ್ತಿ. ಹೇಗೆ ಹಾರ್ಟಲ್ಲಿ ಬ್ಲಾಕ್ ಆದಾಗ ಅದನ್ನು ಸ್ಟೆಂಟಿಂಗ್ ಮುಖಾಂತರ ಅದನ್ನು ಓಪನ್ ಮಾಡ್ತೀವಿ, ಅದೇ ರೀತಿ ಮೆದುಳಲ್ಲಿ ರಕ್ತನಾಳ ಬ್ಲಾಕ್ ಆದಾಗ ಅದಕ್ಕೆ ಸ್ಟ್ರೋಕ್ ಅಂತ ಕರಿತೀವಿ. ಸ್ಟ್ರೋಕ್ ಅಂತಂದರೆ ಒಂದು ಕಡೆ ವೀಕ್ನೆಸ್ ಬರುತ್ತೆ, 2 ಕಡೆ ಬ್ಲಡ್ ಸಪ್ಲೈಯಲ್ಲಿ ಏನಾದರೂ ತೊಂದರೆ ಆದರೆ ಬ್ರೈನ್ ಒಳಗೆ ಬಲಭಾಗದಲ್ಲಿ ವೀಕ್ನೆಸ್ ಬರುತ್ತೆ. ಅದನ್ನು ಓಪನ್ ಮಾಡುವಂಥ ಪ್ಲಾಸ್ಟಿ ಹೇಗೆ ಮಾಡ್ತೀವಿ, ಆಂಜಿಯೋಪ್ಲಾಸ್ಟಿ ಹೇಗೆ ಮಾಡ್ತೀವೋ ಅದೇ ಥರ ಇದನ್ನು ರಕ್ತನಾಳದಿಂದ ಹೋಗಿ ವಿತೌಟ್ ಆಪ್ರೇಷನ್ ಅಲ್ಲಿ ಸ್ಟೆಂಟಿಂಗ್ ಮಾಡುವಂಥದ್ದು, ಕಾಯಿಲಿಂಗ್ ಮಾಡುವಂಥ ಒಂದು ಪದ್ಧತಿ. ಇನ್ನೊಂದು ಬ್ಲಾಕ್ ಆದಾಗ ಅದನ್ನು ರಕ್ತವನ್ನು ಏನು ಹೆಪ್ಪುಗಟ್ಟಿರುತ್ತೋ ಅದನ್ನು ಕ್ಲಾಟ್ ರಿಮೂವಲ್ ಅಂತೇಳಿ, ಆ ಕ್ಲಾಟನ್ನು ಇದೇ ಎಂಡೋವ್ಯಾಸ್ಕ್ಯುಲರ್ ಪ್ರಕಾರ ಅದನ್ನು ತೆಗೆಯುವಂಥ ಒಂದು ಪದ್ಧತಿನ ಶಿವಮೊಗ್ಗ ಜಿಲ್ಲೆಯ ಸುತ್ತಮುತ್ತಲ ಜಿಲ್ಲೆಯಲ್ಲಿ, ಹಾವೇರಿ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ದಾವಣಗೆರೆ ಜಿಲ್ಲೆ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಹಾಸನ ಇರ್ಬೋದು, ಈ ಕಡೆ ಉತ್ತರ ಕನ್ನಡ, ಈವನ್ ಮಣಿಪಾಲಲ್ಲೂ ಕೂಡ ಈ ಟ್ರೀಟ್ಮೆಂಟ್ ಇನ್ನೂ ಲಭ್ಯ ಇಲ್ಲ. ಇದನ್ನು ಫಸ್ಟ್ ಟೈಮ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. ಹೇಗೆ ನೀ ರಿಪ್ಲೇಸ್ಮೆಂಟ್, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಬೆಂಗಳೂರಲ್ಲಿ 2.5 ಇಂದ 3-4 ಲಕ್ಷಕ್ಕೆ ಒಂದು ಕಾಲಿಗೆ ಮಾಡಿದರೆ, ಇಲ್ಲಿ ಹೇಗೆ ಶಿವಮೊಗ್ಗದಲ್ಲಿ 1.5 ಲಕ್ಷಕ್ಕೆ ಆಗ್ತದೋ ಅದೇ ರೀತಿಯಲ್ಲಿ 50-60% ಕಡಿಮೆ ದರದಲ್ಲಿ, 50% ಕಡಿಮೆ ದರದಲ್ಲಿ ಈ ಚಿಕಿತ್ಸೆಯನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಲಭ್ಯ ಇದೆ. ಅದಕ್ಕೆ ಬಹಳ ಅದಕ್ಕೆ ಎಕ್ಸ್ಪರ್ಟ್ ಬೇಕಾಗ್ತದೆ. ಡಾಕ್ಟರ್ ಹರೀಶ್ ಅಂತ ಹೇಳಿ ನ್ಯೂರೋ ಸರ್ಜರಿ ಮುಗಿಸಿದ್ದಾರೆ. ಭಾರತ ದೇಶದ ಅತಿ ಉತ್ಕೃಷ್ಟ ಸಂಸ್ಥೆ ಅಂತಂದರೆ ಅದು ಏಮ್ಸ್, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತ. ಅಲ್ಲಿ 5 ವರ್ಷ ಅವರ ತರಬೇತಿಯನ್ನು ಪಡೆದು ಬೆಂಗಳೂರು ಆಸ್ಟರ್ CMAಯಲ್ಲಿ ವರ್ಕ್ ಮಾಡಿ 3 ವರ್ಷ ನಂತರದಲ್ಲಿ ಶಿವಮೊಗ್ಗಕ್ಕೆ ನಮ್ಮ ಜೊತೆಗೆ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಈಗ ಆಲ್ರೆಡಿ 30 ಪ್ರೊಸೀಜರ್ಸ್ನ, ಈ ಥರದ ಪ್ರೊಸೀಜರ್ಸ್ನ ಮಾಡಿದ್ದಾರೆ. ಹೇಗೆ ಅಂದರೆ ಸ್ಟ್ರೋಕ್ ಅಂದರೆ ನಮಗೆ ಗೊತ್ತಿರ್ಬೋದು, ಒಂದು ಸಲ ಸ್ಟ್ರೋಕ್ ಆಯಿತು ಅಂದರೆ ಒಂದು ಸಡನ್ನಾಗಿ ಅದಕ್ಕೆ ಜೀವವೇ ಕಳ್ಕೊಬೋದು, ಅಥವಾ ಸ್ಟ್ರೋಕ್ ಆದರೆ ಪರ್ಮನೆಂಟಾಗಿ ಬೆಡ್ ರಿಡನ್ ಆಗ್ತಾರೆ. ಅಂದರೆ ಜೀವನವನ್ನು ತುಂಬ ಕಷ್ಟ ಆಗ್ತದೆ. ಯಾಕೆಂದರೆ ಯಾರು ಸ್ಟ್ರೋಕ್ ಆಗಿದ್ದಂಥ ಪರ್ಸನ್ನು ಮನೇಲಿ ಇದ್ದಾರೆ ಅಂದರೆ ನಮಗೆ ಗೊತ್ತಿರ್ತದೆ, ಅನುಭವಿಸಿರ್ತೀವಿ ಎಷ್ಟು ಕಷ್ಟ ಆಗ್ತದೆ ಅವ್ರನ್ನ ನೋಡ್ಕೊಳಕ್ಕೆ ಅಂತ. ಅವರಿಗೆ ಯೂರಿನಿಗಾಗಲಿ, ಮೋಷನ್ಗಾಗಲಿ, ಊಟ ಮಾಡಿಸೋದಾಗಲಿ ಪ್ರತಿಯೊಂದು ಒಬ್ಬರಿಗೆ ಆರೈಕೆ ಬೇಕಾದ್ರೆ, ಅಂದರೆ ಜೀವನನೇ ಹೋದಂಗೆ. ಈಗ ಪ್ರೊಸೀಜರ್ ಆದರೆ ಈಗ ಸ್ಟ್ರೋಕ್ ಆಗಿ ಬಂದ 6ರಿಂದ 12 ಗಂಟೆಯೊಳಗೆ ತಕ್ಷಣ ಬಂದಾಗ ಈ ಪ್ರೊಸೀಜರ್ನ ಮಾಡಿದರೆ ಯಾವುದೋ ವೀಕ್ನೆಸ್ಸು ಒಂದು ಭಾಗ ಕೈ ಕಾಲು ಎತ್ತೋದಕ್ಕೆ ಆಗಲ್ಲ ಅಂಥವ್ರು ವಿತಿನ್ 12 ಗಂಟೆಯಿಂದ 24 ಗಂಟೆಯಲ್ಲಿ ಕೈಕಾಲು ಎತ್ತೋದಕ್ಕಾಗತ್ತೆ. ಆಲ್ಮೋಸ್ಟ್ 24 ಅವರ್ಸ್ ಒಳಗೆ ನಡೆಯೋಕ್ಕೆ ಸಾಧ್ಯತೆ ಆಗುವಂಥ ಒಂದು ಪ್ರೊಸೀಜರ್. ವಿಶೇಷವಾಗಿ ಅದನ್ನು ಡಾಕ್ಟರ್ ಹರೀಶ್ ಅಂತ ಹೇಳಿ ನಮ್ಮ ನ್ಯೂರೋ ಸರ್ಜನ್ನು ಮಾಡ್ತಾರೆ. ಇದಕ್ಕೊಂದು ಟೀಮ್ ಬೇಕು. ಡಾಕ್ಟರ್ ಹರೀಶ್ ನ್ಯೂರೋ ಸರ್ಜನ್ನು ನಮ್ಮಲ್ಲಿ ಇರೋದು.
ಅದೇ ರೀತಿ ನ್ಯೂರೋ ಫಿಸಿಷಿಯನ್ ಡಾಕ್ಟರ್ ಪ್ರಶಾಂತ್ ಅಂತೇಳಿ, ಅವರು DM ನ್ಯೂರಾಲಜಿ ಮುಗಿಸ್ಕೊಂಡು ಗೋಲ್ಡ್ ಮೆಡಲಿಸ್ಟು. ಅವರು ಸುಮಾರು 10 ವರ್ಷ ಎಕ್ಸ್ಪೀರಿಯನ್ಸ್ ನ್ಯೂರಾಲಜಿ ಮುಗಿಸಿ 10 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವರು ನಮ್ಮ ಜೊತೆಗೆ ಇದ್ದಾರೆ, ಡಾಕ್ಟರ್ ಪ್ರಶಾಂತ್ ಅಂತೇಳಿ. ಅವರು ನ್ಯೂರೋ ಫಿಸಿಷಿಯನ್ನು. ಇದಕ್ಕೆ ಭಾಳ ಮುಖ್ಯವಾಗಿ ಅನಸ್ತಿಷ್ಯ ಬೇಕಾಗ್ತದೆ, ನ್ಯೂರೋ ಅನಸ್ತಟಿಸ್ಟು. ಆ ನಿಟ್ಟಿನಲ್ಲಿ ಮೆಡಿಕಲ್ ಸೂಪರಿಂಟೆಂಡೆಂಟ್ ಅಂತದ ನಮ್ಮ ಡಾಕ್ಟರ್ ವಾದಿರಾಜ್ ಕುಲಕರ್ಣಿ ಅವರ ತಂಡ ನ್ಯೂರೋ ಅನಸ್ತಿಷ್ಯವನ್ನು ಕೊಟ್ಟು ಈ ನಿಟ್ಟಿನಲ್ಲಿ ಈ ಕಾರ್ಯವನ್ನು ಮಾಡ್ತಾ ಇದ್ದಾವೆ.